ಈಗ ಎಷ್ಟು ವರ್ಷ ನಿಂಗೆ? ಈಗ 16. ಈಗ ಅಕ್ಕಿ ತಿನ್ನೋ ಅಭ್ಯಾಸ ಯಾವಾಗಿಂದ ಇದೆ ನಿಮಗೆ? ಯಾವ ಏಜಲ್ಲಿಂದ ಇದೆ? ತುಂಬ ವರ್ಷಗಳಿಂದ ಇದೆ, ಅಂದರೆ 11-12 ವರ್ಷ. 12ನೇ ವಯಸ್ಸಿಂದನೇ? ಅದಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ ನಿಂಗೆ ಅಕ್ಕಿ ತಿನ್ನೋದ್ರ ಬಗ್ಗೆ ಗೊತ್ತಿರಲಿಲ್ವಾ? ಈಗ ನನ್ನ ಹತ್ರ ಬಂದಿರೋದು ನಿನ್ನ ಕೂದಲು ಉದುರತ್ತೆ ಅಂತ ಹೇಳ, ಕೂದಲು ಸಿಕ್ಕಾಬಿಟ್ಟು ಉದುರುತ್ತಿದೆ ಅಂತೇಳಿ. ಇಷ್ಟೆಷ್ಟು ಬರ್ತಿತ್ತಮ್ಮ? ಎಷ್ಟೆಷ್ಟು ಬರ್ತಿತ್ತು? ಎಷ್ಟು ವರ್ಷದಿಂದ ಬರ್ತಿದೆ ಕೂದಲು ಉದುರೋದಲ್ಲ? ಅಂದರೆ ತುಂಬ ವರ್ಷಗಳಿಂದ ಕೂದಲು ಬೆಳೀತಾ ಇರಲಿಲ್ಲ, ಇವಾಗ 2-3 ತಿಂಗಳಿಂದ ತುಂಬ ಉದುರ್ತಾ ಇದೆಯಲ್ಲ. ಅದು ಅಕ್ಕಿ ತಿನ್ನೋ ಸಮಸ್ಯೆಗೆ ಸೊ ಏನಾಗುತ್ತೆ, ಕೆಲವು ಮಕ್ಕಳು ಅಕ್ಕಿ ತಿಂತವೆ, ರೈಸು, ಅದು ಕೆಲವು ಮಣ್ಣು ತಿಂತವೆ, ಈ ಜೇಡಿ ಮಣ್ಣೆಲ್ಲ ತಿಂತವೆ, ಕೆಲವು ಪೇಂಟ್ ಕೆದರ್ಬಿಟ್ಟು ತಿಂತವೆ. ಇದೆಲ್ಲ ಫೆರಾಟಿನ್ ಅನ್ನೋ ಒಂದು ಅಂಶಕ್ಕೆ ಕೊರತೆ ಇರುತ್ತೆ. ಈಗ ಅದಕ್ಕೆ ನಾವು ಫೆರಾಟಿನ್ ನೆನ್ನೆ ಬ್ಲಡ್ ಟೆಸ್ಟ್ ಮಾಡಿಸಿದ್ವಲ್ಲ, ನೋಡಿ ಎಷ್ಟಿದೆ. ಮಾಮೂಲಿಯಾಗಿ ಇವಳಿಗೆ 15 ಇದೆ, ಮಾಮೂಲಿ 20ರಿಂದ 110 ಇರಬೇಕಲ್ವಾ. ಸೊ ಫೆರಾಟಿನ್ ಯಾವಾಗ ಕೊರತೆ ಆಗುತ್ತೆ, ಮಕ್ಕಳು ಆ ಥರ ಆಸೆ ಪಡ್ತಾವೆ, ತಿನ್ನಬೇಕು ಅಂತ ಪೈಕ ಅವರಿಗೆ. ಮಣ್ಣು ತಿಂತವೆ, ಅಕ್ಕಿ ತಿಂತವೆ, ಎಲ್ಲ ತಿಂತವೆ. ಅದಕ್ಕೆ ತಂದೆ ತಾಯಿ ಆದವರು ಆ ಥರ ತಿನ್ಬೇಕಾದ್ರೆ ಫಸ್ಟ್ ಕರ್ಕೊಂಬಂದ್ಬಿಡ್ಬೇಕು. ಆಮೇಲೆ ಇನ್ಮೇಲೆ ನೀನು ತಿನ್ನೋಕ್ಕೆ ಹೋಗ್ಬೇಡ. ಅದು ತಿಂದಷ್ಟು ಹೊಟ್ಟೆ ಬ್ಲೋಟಿಂಗ್ ಆಗುತ್ತೆ ಅಥವಾ ವಾಂತಿ ಭೇದಿ ಆಗೋ ಪಾಸಿಬಿಲಿಟಿ ಇರುತ್ತೆ, ಬೆಳವಣಿಗೆ ಸರಿ ಆಗಲ್ಲ. ತಿನ್ನೋಕ್ಕೆ ಹೋಗ್ಬೇಡ. ಇನ್ನು ಇದನ್ನು ಸರಿ ಮಾಡ್ತೀವಲ್ಲ, ಆಯಿತಾ? ನಾನು ಹೇಳಿದ್ನಲ್ಲ, ನುಗ್ಗೆ ಸೊಪ್ಪು, ಮೆಂತೆ, ಪಾಲಕ ಸೊಪ್ಪು ಹೆಚ್ಚಾಗಿ ತಗೋ. ಆಮೇಲೆ ಮೆಂತೆ ಮತ್ತು ಖರ್ಜೂರ ಡೈಲಿ ಪ್ರಾಕ್ಟೀಸ್ ತೊಗೊಳೋದು. ಆಮೇಲಿಂದ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು. ಇದಿಷ್ಟು ಮಾಡೋಣ, ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಕೂದಲು ಉದುರೋದು ನಿಲ್ಲತ್ತೆ. ಒಂದು ಸಲ ನಾವು ಫೆರಾಟಿನ್ಗೆ ಸಬ್ಸ್ಟಿಟ್ಯೂಟ್ ಕೊಡ್ತಾ ಹೋಗ್ತೀವಲ್ಲ, ಫೆರಾಟಿನ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಕೆಲವು ಔಷಧಿ ಕೊಡ್ತಾ ಹೋಗ್ತೀವಲ್ಲ, ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ನಿಂಗೆ ತಪ್ಪು ಅನಿಸುತ್ತೆ ಅಕ್ಕಿ ತಿನ್ನೋದು? ಇಲ್ಲ, ತಿನ್ಬೇಕಾದ್ರೆ ತಿನ್ಬಿಡ್ಬೇಕು ಅಂತ ಅಂದಾಜು ಎಷ್ಟು ತಿಂತೀಯ? 1 ಚಮಚ ಅಥವಾ 1 ಬಾಕ್ಸ್ ತಿಂತೀಯ? 1 ಬಾಕ್ಸ್ ಎಷ್ಟು ತಿಂತಾಳೆ? ನಿಮ್ಮ ಎದುರಿಗೆ ತಿಂತಾಳೆ ಅಥವಾ ನೀವೆಲ್ಲ ಅಮ್ಮನ ಎದುರಿಗೂ ತಿನ್ಬೇಕು ಅಂತ ಅನ್ಸತ್ತ ನಿಂಗೆ? 1/4 kg ತಿಂತಾಳೆ. ಸ್ಟೋರಕ್ಕಿನೇ ಅದು ಸ್ಟೋರಕ್ಕಿ ಅಷ್ಟು ಮಜಾ ಬರ್ತದೆ ತಿನ್ನಕ್ಕೆ, ಚೆನ್ನಾಗಿ ಅನ್ಸುತ್ತಾ? ಅದು ಬಿಟ್ಟು ಮಣ್ಣೇನೋ ತಿಂತಿದ್ದೆ ಯಾವಾಗಾದ್ರೂ? ಸಣ್ಣ ಮಣ್ಣು ತಿನ್ನಲ್ಲ, ಬರೀ ಅಕ್ಕಿ ಮಾತ್ರ. ಅದು ಸರಿ ಮಾಡ್ಕೋಬೋದು, ಗೊತ್ತಾಯ್ತಮ್ಮ? ಅದು ಬಿಟ್ರೇ ನಿಂಗೆ ಕೂದಲೋದ್ರದೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ, ಹೊಟ್ಟೆ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ, ಗೊತ್ತಾಯ್ತಾ? ಇನ್ನು ನೀವು ಮುಟ್ಟಕ್ಕೆ ಹೋಗಲ್ಲ, ಯಾಕಂದರೆ ನಿಂಗೆ ಅಲ್ಲಿ ಫೆರಾಟಿನ್ ಡಿಫಿಷಿಯನ್ಸಿ ಇತ್ತು. ಈಗ ನಾವು ಸರಿ ಮಾಡ್ತೀವಿ, ಆಟೋಮೆಟಿಕ್ ಸರಿ ಆಯ್ತು, ಆಯಿತಾ? ಗುಡ್.